ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಆಗಸ್ಟ್ 14ನೇ ತಾರೀಕು ಬಂದಿರುವಂತಹದ್ದು. ಶ್ರಾವಣ ಮಾಸದಲ್ಲಿ ನಮಗೆ 5 ಶುಕ್ರವಾರಗಳು ಸಿಗುತ್ತೆ. ಶ್ರಾವಣ ಮಾಸದಲ್ಲಿ ಶುಕ್ರವಾರಗಳು ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠವಾದಂತಹದ್ದು. ಸಂಪತ್ ಶುಕ್ರವಾರಗಳು ಅಂತ ಹೇಳಿ ಕರಿತೀವಿ. ಈ ತಾಯಿಯನ್ನು ನಾವು ನೋಡಿ, ಏನೇ ರಾಯರ ಪೂಜೆಯನ್ನು ನಾವು ಮನೆಯಲ್ಲಿ ಮಾಡಿದ್ರೂ ಕೂಡ ಪ್ರತಿ ಮಂಗಳವಾರ ಶುಕ್ರವಾರ ತಾಯಿಯನ್ನು ಮನೆಯಲ್ಲಿ ಆರಾಧಿಸೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟಂತೆ ನೀವು ಯಾವುದೇ ತೊಂದರೆಯಲ್ಲಿದ್ದರೂ ಕೂಡ ನಿಧಾನವಾಗಿ ರಾಯರ ಅನುಗ್ರಹ ಜೊತೆಯಲ್ಲಿ ಅಮ್ಮನವರ ಅನುಗ್ರಹ ಎರಡೂ ಕೂಡ ಆಗಿ ಸಾಲದ ಸಮಸ್ಯೆಗಳಿದ್ದರೆ ಹೊರಗಡೆ ಬರ್ತೀರಾ, ಅಥವಾ ನಿಮಗೆ ಫೈನಾನ್ಷಿಯಲಿ ಸ್ಟೇಟಸ್ ಏನಿರುತ್ತಲ್ಲ ಅದು ದಿನೇ 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 ವೃದ್ಧಿ ಆಗ್ತಾ ಹೋಗುತ್ತೆ. ಇನ್ನು ಈ ಶ್ರಾವಣ ಮಾಸದ ಶುಕ್ರವಾರದ ಪೂಜೆ ಅಂತ ಹೇಳಿ ಬಂದಾಗ ಅತ್ಯಂತ ವಿಶೇಷ ಶ್ರಾವಣ ಮಾಸದ ಶುಕ್ರವಾರಗಳು. ನಾನು ಹೇಳ್ಕೊಡುವಂತಹ ರೀತಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಸರಳವಾದಂತಹ ಪೂಜೆ ಇದನ್ನು ಮಾಡಿ ನೋಡಿ. ಮನೆಯಲ್ಲಿ ಎಂತಹ ದಾರಿದ್ರ್ಯ ಸಾಲ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಈ ಪೂಜೆಗೆ ಕಳಸವನ್ನು ಹೂಡಬೇಕಾಗತ್ತೆ. ಒಂದು ಲಕ್ಷ್ಮೀ ದೇವಿಯ ಭಾವಚಿತ್ರ ಬೇಕಾಗತ್ತೆ. ಶ್ರಾವಣ ಶುಕ್ರವಾರದ ಬೆಳಗ್ಗೆ ಮತ್ತು 5 ದೀಪಗಳು ನಿಮ್ಮ ಪೂಜೆಗೆ ಬೇಕಾಗುತ್ತೆ. 5 ಇಂತಹದ್ದೇ ದೀಪಗಳಿದ್ರೂ ಪರವಾಗಿಲ್ಲ. ಬೆಳ್ಳಿ, ಹಿತ್ತಾಳೆ. ಈಗ ನಾನು ಇಟ್ಟಿದ್ದೀನಿ ನೋಡಿ, 2 ಹಿತ್ತಾಳೆ ದೀಪ ಇಟ್ಟರೆ 3 ಬೆಳ್ಳಿದು ಇಟ್ಟಿದ್ದೀನಿ. ಈ ರೀತಿ ಏನು ದೀಪಗಳಿರುತ್ತೋ ತಗೊಳ್ಳಿ. ಇಲ್ಲ ಇದ್ಯಾವುದು 5 ದೀಪ ನಮ್ಮ ಮನೆಯಲ್ಲಿ ಇಲ್ಲ ಅಂತಂದರೆ 5 ಮಣ್ಣಿನ ದೀಪಗಳನ್ನು ತೆಗೆದುಕೊಳ್ಳಿ. ಆದರೆ 5 ದೀಪಗಳಿಗೆ ತುಪ್ಪವನ್ನು ನೀವು ಹಾಕಬೇಕಾಗತ್ತೆ. ಮೊದಲನೇದಾಗಿ ದೇವರ ಮನೆಯನ್ನು ಸ್ವಚ್ಛ ಮಾಡ್ಕೊಳ್ಳಿ. ಯಾವ ಜಾಗದಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಫೋಟೋವನ್ನು ಇಡ್ತೀರಾ ಆ ಜಾಗವನ್ನು ಸ್ವಚ್ಛವಾಗಿ ಒರೆಸ್ಕೊಂಡು ಒಂದು ಬಾಳೆ ಎಲೆಯನ್ನು ಹಾಸ್ಕೊಳ್ಳಿ. ಬಾಳೆ ಎಲೆ ಸಿಕ್ಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೆಲದ ಮೇಲೇ ನೀಟಾಗಿ ಅಕ್ಕಿಯನ್ನು ಹಾಕ್ಕೊಂಡು ಆ ಅಕ್ಕಿ ಮೇಲೆ ಫೋಟೋವನ್ನು ಇಟ್ಕೊಳ್ಳುವಂತಹದ್ದನ್ನು ಮಾಡಿ. ಒಂದು ಮಣೆ ಏನಾದರೂ ಇತ್ತು ಅಂತಂದರೆ ಮಣೆ ಮೇಲೆ ಅಕ್ಕಿಯನ್ನು ಹಾಕ್ಕೋಬೋದು. ಬಾಳೆ ಎಲೆ ಸಿಕ್ಕಿಲ್ಲ ಅಂದರೆ ಬಾಳೆ ಎಲೆ ಸಿಕ್ಕಿದ್ರೆ ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಏನು ಮಾಡಬೇಕು, ನೀವು ಸ್ವಸ್ತಿಕ್ ಚಿಹ್ನೆಯನ್ನು ಬರೀಬೇಕು. ಮಧ್ಯಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅದರ ಮೇಲೆ ಸ್ವಲ್ಪ ಸ್ವಸ್ತಿಕ್ ಚಿಹ್ನೆ ಮೇಲೆ ಕುಂಕುಮ, ಅರಿಶಿಣ, ಹಳದಿ ಅಕ್ಷತೆಯನ್ನು ಹಾಕಿಬಿಟ್ಟು ತಾಯಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಎಷ್ಟು ಅಕ್ಕಿ ಹಾಕಬೇಕಪ್ಪ ನೀವು ಅಂತಂದರೆ 5 ಮುಷ್ಟಿ. ನಿಮ್ಮ ಬಲಗೈನಲ್ಲಿ 5 ಮುಷ್ಟಿ ಇಲ್ಲ ಅಂತಂದರೆ 9 ಮುಷ್ಟಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಫೋಟೋವನ್ನು ಉರಿಸಿ ನೀಟಾಗಿ ಇಟ್ಕೊಳ್ಳಿ. ಆ ಫೋಟೋಗೆ ನೀವು 9 ಕುಂಕುಮದ ಬೊಟ್ಟನ್ನು ಇಡಬೇಕು. ಅದಕ್ಕೆ ಮೊದಲು ಅರಿಶಿಣದ ಗೋಟನ್ನು ತಂದಿಟ್ಕೊಳ್ಳಿ. ಒಂದಷ್ಟು ಕಳಸದ ಸಾಮಾನು ಬೇಕಾಗುತ್ತೆ, ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿ. ಆವಾಗ ಇಲ್ಲ ಅಂದರೆ ಅರಿಶಿಣದ ಗೋಟನ್ನು ಕೂಡ ತಂದಿಟ್ಕೊಂಡು ಈ ರಾಯರಿಗೆ ನಾವು ಗಂಧ ತೆಯ್ಯೋ ಕಲ್ಲಿರುತ್ತಲ್ವ, ಅದೇ ಕಲ್ಲಿನ ಮೇಲೆ ಈ ಅರಿಶಿಣದ ಗೋಟ್ ಇರುತ್ತಲ್ವ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ತೇಯ್ರಿ. ಆಗ ಅರಿಶಿಣ ಸಿಗುತ್ತೆ ನಮಗೆ ಪೇಸ್ಟ್ ರೀತಿಯಲ್ಲಿ. ಅದನ್ನು ಅಮ್ಮನವರ ಹಣೆಗೆ ಮತ್ತು ಕೈ ಎಲ್ಲ ಕಡೆ 9 ಬೊಟ್ಟನ್ನು ಇಟ್ಟು ಅದರ ಮೇಲೆ ಕುಂಕುಮ, ಅದರ ಮೇಲೆ ಅರಿಶಿಣ, ಅಮ್ಮನವರ ಹಣೆ ಮೇಲೆ ಸ್ವಲ್ಪ ಹಳದಿ ಅಕ್ಷತೆಯನ್ನು ಕೂಡ ಇಡುವಂತಹದ್ದನ್ನು ಮಾಡಿ. ಇದಾದ ಮೇಲೆ ಗೆಜ್ಜೆ ವಸ್ತ್ರವನ್ನು ಹಾಕ್ಕೋಬೇಕು. ಅಮ್ಮನವ್ರಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳು ಅಲಂಕಾರವನ್ನು ಮಾಡ್ಕೊಳ್ಳಿ. ಆದಷ್ಟು ದುಂಡು ಮಲ್ಲಿಗೆ,
ಕನಕಾಂಬ್ರ, ಸುಗಂಧರಾಜ ಅಮ್ಮನವರಿಗೆ ಪ್ರೀತಿ ಮತ್ತು ಸ್ವಲ್ಪ ಕೆಂಪು ಹೂಗಳು ಹಾಕ್ಕೊಂಡು ಅಲಂಕಾರವನ್ನು ಮಾಡಿಕೊಳ್ಳುವಂತಹದ್ದನ್ನು ಮಾಡಿ. ಇದಿಷ್ಟು ಫೋಟೋ ಅಲಂಕಾರ. ಅಮ್ಮನವರು ಅಲಂಕಾರ ಪ್ರಿಯೆ. ಎಷ್ಟು ಚೆನ್ನಾಗಿ ನೀವು ಅಲಂಕಾರ ಮಾಡ್ತಿರೋ ಆಕೆ ಅಷ್ಟೂ ಕೂಡ ಅನುಗ್ರಹಿತಳಾಗ್ತಾಳೆ. ಇದಾದ ಮೇಲೆ ಫೋಟೋ ಎದುರುಗಡೆ ನೀವು ಕಳಸವನ್ನು ಇಟ್ಕೋಬೇಕಾಗತ್ತೆ. ಮೊದಲು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತಗೊಳ್ಳಿ. ಆ ಅಕ್ಕಿಯ ಮೇಲೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದು ಕಳಸವನ್ನು ಇಟ್ಕೊಳ್ಳಿ. ಕಳಸಕ್ಕೆ ಒಂದಷ್ಟು ಸಾಮಗ್ರಿಗಳನ್ನು ನೀವು ಹಾಕ್ಕೋಬೇಕಾಗತ್ತೆ. ಏನೇನೆಲ್ಲ ಬೇಕು ಅಂತಂದರೆ, ಒಂದು ಸಾರ್ತಿ ಕಳಸ ಹೂಡಲಿಕ್ಕೆ ಕೂತ್ಕೊಂಡ್ರೆ ಅಕ್ಕಿ, ವಿಳೆದೆಲೆ, ನೀರು, ಕಳಸದ ಒಳಗಡೆ ಹಾಕುವಂತಹ ಸಾಮಗ್ರಿಗಳು, ತೆಂಗಿನಕಾಯಿ, ಹೂವು ಎಲ್ಲವನ್ನ ಸಿದ್ಧ ಮಾಡಿ ಕೂತ್ಕೋಬೇಕು. ಒಂದು ಸಾರ್ತಿ ಕಳಸ ಹೂಡಲಿಕ್ಕೆ ಕೂತಾದ್ಮೇಲೆ, ಅದು ಯಾವತ್ತೇ ಆಗಲಿ ಈ ಪೂಜೆಗೆ ಅಂತಲ್ಲ, ಕಳಸ ಹೂಡಲಿಕ್ಕೆ ಒಂದು ಸಾರ್ತಿ ಕೂತ ಮೇಲೆ ಪದೇ ಪದೇ ಏಳಬಾರ್ದು. ಕಳಸದ ಒಳಗಡೆ ಏನೇನೆಲ್ಲ ಸಾಮಗ್ರಿಗಳನ್ನು ಹಾಕಬೇಕಪ್ಪ ಅಂತಂದರೆ, ಒಂದು ಚಿಟಿಕೆ ಕುಂಕುಮ, ಒಂದು ಚಿಟಿಕೆ ಅರಿಶಿಣ, ಸ್ವಲ್ಪ ಹಳದಿ ಅಕ್ಷತೆ, ಅದಾದ ಮೇಲೆ ಸ್ವಲ್ಪ ಜಾವತ್ ಪೌಡರ್, ಒಂದು ಚಿಟಿಕೆಯಷ್ಟು ಜಾವತ್ ಪೌಡರು, ಇಲ್ಲ ಅಂದರೆ ಪಚ್ಚಕರ್ಪೂರ, ಒಂದು ಗೋಲ್ಡನ್ ಕಲರ್ದು ಕಾಯಿನು, ಒಂದು ಬಟ್ಲಡಿಗೆ, ಒಂದೇನಾದರೂ ಚಿನ್ನದ ಸಣ್ಣದ್ದು, ಒಂದು ಉಂಗ್ರನೋ ಒಂದು ಓಲೆನೋ ಏನಾದರೂ ಸಹ ಅದರೊಳಗಡೆ ಹಾಕಬೇಕು. ಅದರ ಜೊತೆಯಲ್ಲಿ 3 ಬಿಳಿ ಕವಡೆ, 3 ಗುಲ್ಗಂಜಿ, 3 ಗೋಮತಿ ಚಕ್ರ, 3 ಕಮಲದ ಬೀಜ, ಇದೆಲ್ಲವನ್ನು ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿ ಕೊಡ್ತಾರೆ. ಮೊದಲು ಈ ಎಲ್ಲ ವಸ್ತುಗಳನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು, ಏನೆಲ್ಲ ಮನೆಯಲ್ಲಿ ಕಷ್ಟ ಇದೆ, ಸಾಲದ ಸಮಸ್ಯೆ ಇದೆಯಾ, ಅಥವಾ ಮನೆಯವ್ರಿಗೆ ಇನ್ಕ್ರಿಮೆಂಟ್ ಆಗಬೇಕಾ, ಕೆಲಸದಲ್ಲಿ ಏನಾದರೂ ಬಡ್ತಿ ಬೇಕಾ, ಯಾರಿಗಾದರೂ ಕೆಲಸ ಸಿಗಬೇಕಾ, ಏನೇ ಸಮಸ್ಯೆಗಳಿದ್ದರೂ ಕೂಡ, ಅಂದರೆ ಗಂಡ ಹೆಂಡತಿ ನಡುವೆ ಅನುಬಂಧ ಇಲ್ವಾ, ಮನೆಯಲ್ಲಿ ಕಿರಿಕಿರಿನ, ಎಲ್ಲವನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವುದೇ ಪೂಜೆ ಮಾಡುವಾಗ ನೋಡಿ, ಒಂದೇ ಬೇಡಿಕೆಯನ್ನು ಕೇಳ್ಕೋಬೇಕು ಅಂತ ಯಾವುದು ಕೂಡ ಇಲ್ಲ. ನಿಮಗೆ ಮನಸ್ಸಿಗೆ ಎಷ್ಟು ಸಮಸ್ಯೆಗಳನ್ನ ಹೇಳ್ಕೋಬೇಕು ಅನಿಸುತ್ತೋ ಅಷ್ಟನ್ನು ಕೂಡ ಹೇಳಿಕೊಂಡು ಕಳಸದ ಒಳಗಡೆ ಆ ವಸ್ತುಗಳನ್ನು ಹಾಕಿ, ಕಳಸಕ್ಕೆ ನೀರನ್ನು ಹಾಕಿ. ತುಂಬಾರ್ದು ಕಳಸದ ಒಳಗಡೆ. ಅದಕ್ಕೆ ಒಂದು ಇನ್ನೇನು ಸ್ವಲ್ಪ ತುಂಬುತ್ತೆ ಅನ್ನೋದಕ್ಕಿಂತ ಸ್ವಲ್ಪ ಕಡಿಮೆನೇ ನೀರನ್ನು ಹಾಕಿ 5 ವಿಳೆದೆಲೆ ಮತ್ತು ಒಳ್ಳೆಯ ಒಂದು ತೆಂಗಿನಕಾಯಿಯನ್ನು ಇಟ್ಟು ಕಳಸಕ್ಕೆ ಅಲಂಕಾರ ಮಾಡಿ. ಮುಖವಾಡ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಷ್ಟಕ್ಕೆ ಬಿಡಿ. ಕಳಸಕ್ಕೂ ಕೂಡ ಫೋಟೋಗೆ ಏನೇನೆಲ್ಲ ಹೂಗಳನ್ನು ಬಳಸಿದ್ರಲ್ವ, ಅದೇ ಹೂಗಳನ್ನು ಬಳಸ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳಿ. ಅಮ್ಮನವ್ರಿಗೆ ಮುಖವಾಡ ಇಡಲೇಬೇಕು ಅಂತಲೂ ಏನಿಲ್ಲ, ತುಂಬ ಹೂಗಳನ್ನು ಹಾಕಬೇಕು ಅಂತಲೇ ಏನಿಲ್ಲ. ನಿಮ್ಮ ಮನೆಯ ಪರಿಸ್ಥಿತಿಯನ್ನು ನೋಡ್ಕೊಳ್ಳಿ. ಇದಾದ ಮೇಲೆ, ಅಂದರೆ ನೀವು ಮುಖವಾಡ ಇಡೋದಕ್ಕಿಂತ ಮೊದಲು ಅಮ್ಮನವರಿಗೆ ಮಾಂಗಲ್ಯವನ್ನು ಹಾಕಿ, ಅರಿಶಿಣದ ದಾರ 9 ಎಳೆ ಮಾಡಿಕೊಂಡು ಅದರ ಮಧ್ಯಕ್ಕೆ ಒಂದು ಅರಿಶಿಣದ ಗೋಟನ್ನು ಕಟ್ಟಿ, ಆ ಅರಿಶಿಣದ ಗೋಟಿಗೆ ಅರಿಶಿಣ, ಕುಂಕುಮ ಎಲ್ಲವನ್ನು ಇಡಿ. ತುಂಬ ಉದ್ದ ಮಾಡ್ಕೊಳ್ಬೇಡಿ ಮಾಂಗಲ್ಯವನ್ನು. ಇದನ್ನು ಕಳಸಕ್ಕೆ ಕಟ್ಟಿ, ಕಳಸದ ಅಕ್ಕಪಕ್ಕ ಬಳೆಯನ್ನು ಇಟ್ಟಿದ್ದೀನಿ ನೋಡಿ, ಆ ರೀತಿ ಇಡಿ. ನಿಮಗೆ ಸಾಧ್ಯವಾದರೆ ಒಂದು ಬ್ಲೌಸ್ ಪೀಸ್, ಹಸಿರು ಬ್ಲೌಸ್ ಪೀಸು ಇಲ್ಲ ಕೆಂಪು ಬಣ್ಣದ ಬ್ಲೌಸ್ ಪೀಸ್ ಇದ್ದರೆ ಅದನ್ನು ಕೂಡ ಕಳಸದ ಮೇಲೆ ನಾನು ಹಾಕಿದ್ದೀನಿ ನೋಡಿ, ಆ ರೀತಿ ಹಾಕ್ಕೊಂಡು ಅಲಂಕಾರವನ್ನು ಮಾಡಿಕೊಳ್ಬಹುದು. ಇದಾದ ನಂತರ ಕಳಸದ ಅಕ್ಕಪಕ್ಕ 5 ದೀಪಗಳಿಗೆ ತುಪ್ಪವನ್ನು ಹಾಕ್ಕೊಂಡು ನೀವು ರೆಡಿ ಮಾಡ್ಕೋಬೇಕು. ಕಾಮಾಕ್ಷಿ ದೀಪವನ್ನು ಕೂಡ ಇಟ್ಕೋಬಹುದು. ಕಾಮಾಕ್ಷಿ ದೀಪದ ಕೆಳಗಡೆ ಒಂದು ಎಲೆ ಇಟ್ಟು, ಒಂದು ಎಲೆ, ನಾನು ಹಿಂದೆ ಈಗ ಹಾಕಿದ್ನಲ್ವ ಇಮೇಜ್ ಅದರಲ್ಲಿ ಕಾಣುತ್ತೆ, ಒಂದು ಎಲೆ ಮೇಲೆ ಅಕ್ಷತೆ ಹಾಕಬೇಕು, ಕುಂಕುಮ ಅರಿಶಿಣ ಹಾಕಿ 1 ರೂಪಾಯಿ ನಾಣ್ಯ ಇಡಬೇಕು. ತುಂಬ ಒಳ್ಳೆಯದಾಗತ್ತೆ. ಒಂದು ಪ್ಲೇಟ್ ಇಟ್ಟು ಅದರ ಮೇಲೆ ಒಂದು ವಿಳೆದೆಲೆ ಇಟ್ಟು, ಆ ವಿಳೆದೆಲೆ ಮಧ್ಯಭಾಗಕ್ಕೆ ಸ್ವಲ್ಪ ಅಕ್ಷತೆ, ಕುಂಕುಮ, ಅರಿಶಿಣ, 1 ರೂಪಾಯಿ ನಾಣ್ಯವನ್ನು ಇಟ್ಟು ಅದರ ಮೇಲೆ ಕಾಮಾಕ್ಷಿ ದೀಪವನ್ನು ಕೂರಿಸಿ ತುಪ್ಪ ಹಾಕಿ ದೀಪವನ್ನು ಹಚ್ಚಿ. ತುಂಬ ಒಳ್ಳೆಯದಾಗತ್ತೆ ಈ ರೀತಿ ಪ್ರತಿ ಶುಕ್ರವಾರನೂ ಕೂಡ ಹಚ್ಚೋದ್ರಿಂದ. ನಾನು ಇದೇ ರೀತಿಯಲ್ಲೇ ಕಾಮಾಕ್ಷಿ ದೀಪವನ್ನು ಹಚ್ಚುವಂತಹದ್ದು. ದೀಪವನ್ನು ಹಚ್ಕೊಳ್ಳೋದಕ್ಕಿಂತ ಮೊದಲು ತಾಯಿಯನ್ನು ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ದೇವರ ಮನೆಯಲ್ಲಿ ಏನು ದೀಪಗಳನ್ನ ಇಟ್ಟಿರ್ತೀರ, ಮನೆ ದೇವರನ್ನು ನೆನೆದು, ಅಂದರೆ ಈ ಕಳಸಕ್ಕೆ ಇಟ್ಟಿರುವಂತಹ 5 ದೀಪ ಬಿಟ್ಟು ಮತ್ತೆ ದೇವರ ಮನೆಯಲ್ಲಿ ಏನಾದರೂ ಇಟ್ಟಿದ್ರೆ ಅದನ್ನು ಮೊದಲು ಹಚ್ಕೊಂಡು, ಇದಾದ ಮೇಲೆ 5 ದೀಪಗಳನ್ನು ಬೆಂಕಿಗಡ್ಡಿಯಲ್ಲಿ ಹಚ್ಚಬೇಡಿ, ಊದ್ಗಡ್ಡಿಯಲ್ಲಿ ಹಚ್ಕೊಳ್ಳುವಂತಹದ್ದನ್ನು ಮಾಡಿ. ದೀಪ ಹಚ್ಚಿದ್ದಾದ ಮೇಲೆ ಅಮ್ಮನವರದೇನಾದರೂ ವಿಗ್ರಹ ಇದ್ದರೆ ಅಭಿಷೇಕವನ್ನು ನೆರವೇರಿಸಬಹುದು, ಒಳ್ಳೆಯದಾಗತ್ತೆ. ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಷತೆ ಹಾಕಿ
ವಿಗ್ರಹವನ್ನು ಇಟ್ಟು ಒಂದು ಗ್ಲಾಸ್ನಲ್ಲಿ ನೀವೇನು ಮಾಡಬೇಕು ಗೊತ್ತಾ, ಒಂದು ಅರ್ಧ ಲೋಟ ನೀರಿಗೆ ಕುಂಕುಮವನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಇನ್ನೊಂದು ಗ್ಲಾಸ್ನಲ್ಲಿ ಒಂದು ಅರ್ಧ ಲೋಟ ನೀರಿಗೆ ಅರಿಶಿಣವನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಸಂಕಲ್ಪವನ್ನು ಮಾಡ್ಕೊಳ್ಳಿ. ಅಭಿಷೇಕ ಮಾಡೋದಾದರೆ ಮತ್ತೆ ಸಂಕಲ್ಪವನ್ನು ಮಾಡಿಕೊಂಡು ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಮೊದಲು ಕುಂಕುಮದ ನೀರನ್ನು ಹಾಕಿ ಅಭಿಷೇಕವನ್ನು ಮಾಡಿ. ಇದಾದ ನಂತರ ಅರಿಶಿಣದ ನೀರನ್ನು ಹಾಕಿ ಅಭಿಷೇಕ ಮಾಡಿ, ನಂತರ ನೀರಿನಿಂದ ಹಾಕಿ ಅಭಿಷೇಕವನ್ನು ಮಾಡಿ. ಮತ್ತು ಬೇರೆ ತಟ್ಟೆನಲ್ಲಿ ಅಮ್ಮನವರ ವಿಗ್ರಹವನ್ನು ಇಟ್ಬಿಟ್ಟು ಒಂದು ಹೊಸ ಕುಂಕುಮದ ಪ್ಯಾಕ್ನಿಂದ ಕುಂಕುಮವನ್ನು ಒಂದು ಬಟ್ಲಿಗೆ ತೆಗೆದು ಹಾಕಿಟ್ಕೊಳ್ಳಿ. ನಿಮ್ಮದು ಹೆಬ್ಬೆರಳು ಮತ್ತು ತೋರ್ಬೆರಳಿರುತ್ತಲ್ವ, ಅದರಿಂದ ಒಂದೊಂದು ಚಿಟಿಕೆ ಕುಂಕುಮವನ್ನು ತೆಗೆದು ವಿಗ್ರಹದ ಮೇಲೆ ಹಾಕ್ತಾ ಮಹಾಲಕ್ಷ್ಮಿ ಅಷ್ಟೋತ್ತರ, ಈಗ ಓಂ ಪ್ರಕೃತಿಯೇ ನಮಃ ಅಂತ ಹೇಳ್ಕೊತೀರಾ, ಒಂದು ಚಿಟಿಕೆ ಕುಂಕುಮವನ್ನು ವಿಗ್ರಹದ ಮೇಲೆ ಹಾಕುವಂತಹದ್ದು. ಕುಂಕುಮಾರ್ಚನೆ ಮಾಡುವಂತಹದ್ದು ಅಂದರೆ ಇದನ್ನು ಕುಂಕುಮಾರ್ಚನೆ ಅಂತಾರೆ. ಇದಕ್ಕೆ ತುಂಬ ಶಕ್ತಿ ಇರುತ್ತೆ. 108 ಮಹಾಲಕ್ಷ್ಮಿಯ ನಾಮಗಳನ್ನು ಹೇಳ್ತಾ ಕುಂಕುಮವನ್ನು ಹಾಕಿ ನೀವು ಅಷ್ಟೋತ್ತರವನ್ನು ಮುಗಿಸ್ಕೋಬಹುದು. ತಟ್ಟೆ ಮೇಲೆ ವಿಳೆದೆಲೆ ಇಡಬೇಕು, ಮರ್ತುಬಿಟ್ಟೆ ನಾನು ಹೇಳುವಂತಹದ್ದು. ವಿಳೆದೆಲೆಯನ್ನು ಇಟ್ಟು ಒಂದು 4 ಕಾಳು ಅಕ್ಷತೆಯನ್ನು ಹಾಕಿ ಅದರ ಮೇಲೆ ವಿಗ್ರಹವನ್ನು ಕೂರಿಸ್ಕೊಳ್ಳುವಂತಹದ್ದನ್ನು ಮಾಡಿ. ಈ ರೀತಿ ಕುಂಕುಮಾರ್ಚನೆಯನ್ನು ಮುಗಿಸ್ಕೊಂಡು ವಿಗ್ರಹ ಇದ್ದರೆ ಮಾಡ್ಕೊಳ್ಳಿ. ಮತ್ತೆ ಕಮೆಂಟ್ ಮಾಡಬೇಡಿ ವಿಗ್ರಹ ಇಲ್ಲ ಅಂತ ಹೇಳಿ. ಇಲ್ಲ ಅಂತಂದರೆ ನೀವೇನು ಕಳಸ ಹೂಡ್ತೀರಾ ಹೂಡಿ ದೀಪಗಳನ್ನು ಹಚ್ಕೊಂಡು ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಿ. ಅಭಿಷೇಕವನ್ನು ಮಾಡ್ತೀರಲ್ವ, ಆ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಕೊಳ್ಳಿ. ವಿಗ್ರಹ ಇಲ್ಲ ಅಂದ್ರೂ ಕುಂಕುಮಾರ್ಚನೆ ಮಾಡಬಹುದು. ವಿಳೆದೆಲೆ ಮೇಲೆ ಒಂದು ಒಳ್ಳೆ ಅರಿಶಿಣದ ಗೋಟನ್ನು ಇಟ್ಟು ಅದಕ್ಕೆ ಕುಂಕುಮಾರ್ಚನೆಯನ್ನು ಮಾಡಿಕೊಂಡು ಈ ಕುಂಕುಮವನ್ನು ಒಂದು ಡಬ್ಬಿಯಲ್ಲಿ ತೆಗೆದಿಟ್ಕೊಳ್ಳಿ. ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ಳೋದ್ರಿಂದ ಸುಮಂಗಲಿ ಹೆಣ್ಮಕ್ಳು ತುಂಬ ಒಳ್ಳೆಯದಾಗುತ್ತೆ. ಇದರಿಂದ ಇದೆಲ್ಲ ಅರ್ಚನೆ ಮುಗಿದಾದ ನಂತರ ಏನು ಮಾಡಬೇಕು ನೀವು ಅಂತಂದರೆ ಅಮ್ಮನವರಿಗೆ ನೈವೇದ್ಯವನ್ನು ಇಡಬೇಕು. ಮೊದಲು ಒಂದಷ್ಟು ವಿಳೆದೆಲೆ, ಅಡಿಕೆ, ಒಂದು 11 ರೂಪಾಯಿ ದಕ್ಷಿಣೆ, ಬಾಳೆಹಣ್ಣು, ತೆಂಗಿನಕಾಯಿ ಎಲ್ಲವನ್ನು ಕೂಡ ಇಟ್ಟು ಏನಾದರೂ ಸಿಹಿ ನೈವೇದ್ಯ, ಶಾವಿಗೆ ಪಾಯಸನೋ ಇಲ್ಲ ಗೋಧಿ ನುಚ್ಚಿನ ಪಾಯಸ, ಹೆಸರುಬೇಳೆ ಕೋಸಂಬರಿ, ಪುಳಿಯೋಗರೆ, ಚಿತ್ರಾನ್ನ, ಯಾವುದು ನಿಮಗೆ ಇಲ್ಲ ಸಜ್ಜಿಗೆ, ನಿಮ್ಗೆ ಯಾವುದು ಬೇಗ ಆಗುತ್ತೆ ಅಥವಾ ನಿಮ್ಮ ಅನುಕೂಲ ನೋಡಿಕೊಂಡು ಏನಾದರೂ ನೈವೇದ್ಯವಾಗಿ ಇಟ್ಟು ಎಲ್ಲವನ್ನು ಅರ್ಪಣೆ ಮಾಡಿ ಕೊನೆಯಲ್ಲಿ ತೆಂಗಿನಕಾಯನ್ನು ಹೊಡೀರಿ. ಹೊಡೆದ್ಬಿಟ್ಟು ಮಹಾಮಂಗಳಾರತಿಯನ್ನು ಮುಗಿಸ್ಕೊಳ್ಳಿ. ಸಾಯಂಕಾಲ ಕೂಡ ಇಷ್ಟೇ ಏನು ದೀಪ ಹಚ್ಚಿರ್ತೀರಲ್ವ ಅಷ್ಟನ್ನು ಎಣ್ಣೆ ಹಾಕ್ಕೊಂಡು ಹಚ್ಕೊಳ್ಳಿ. ಬೆಳಗ್ಗೆ ತುಪ್ಪದಲ್ಲಿ ಹಚ್ಚಬೇಕು ಅಷ್ಟು ದೀಪನ, ಸಂಜೆ ಎಣ್ಣೆ ಹಾಕ್ಕೊಂಡು ಒಂದು 5 ಕಾಲಿಂದ 5:30 ಒಳಗಡೆ ಹಚ್ಕೋಬೇಕು. ಯಾವಾಗ ನೀವು ಮತ್ತೆ ಕಳಸ ವಿಸರ್ಜನೆ ಮಾಡಬೇಕು ಅಂದರೆ ಮುಂದಿನ ಗುರುವಾರ ಒಂದು 7 ಕಾಲ ಮೇಲೆ ಕಳಸವನ್ನು ವಿಸರ್ಜನೆಯನ್ನು ಮಾಡ್ಕೋಬಹುದು. ಯಾವುದೇ ಕಾರಣಕ್ಕೂ 2 ಕಳಸವನ್ನು ದೇವ್ರ ಮನೆಯಲ್ಲಿ ಹೂಡಬೇಡಿ. ಅಂದರೆ ಈಗ ನಾರ್ಮಲಿ ನಾವು ವಾರ ಮಾಡ್ತೀವಿ ಅಂತೇಳಿ ಆ ಕಳಸ ಹೂಡೋದು ಜೊತೆಯಲ್ಲಿ ಈ ಕಳಸ ಹೂಡುವಂತಹದ್ದು. ಎಂತಹದ್ದೇ ಪರಿಸ್ಥಿತಿ ಇದ್ದರೂ ದೇವರ ಮನೆಯಲ್ಲಿ 2 ಕಳಸವನ್ನು ಹೂಡುವಂತಹದ್ದು ಕಷ್ಟಕ್ಕೆ ಎಡೆ ಮಾಡುತ್ತೆ. ಯಾವುದನ್ನೇ ಆಗಲಿ ತಿಳ್ಕೊಂಡು ಮಾಡಬೇಕು. ವರಮಹಾಲಕ್ಷ್ಮಿ ವ್ರತವನ್ನು ಕೂಡ ಶಾಸ್ತ್ರೋಕ್ತವಾಗಿ ಮಾಡಿ, ಕೆಲ್ಸಕ್ಕೆ ಬರ್ದಿಲ್ದಿದ್ದಂತಹದ್ದೆಲ್ಲ ಅಲಂಕಾರಕ್ಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ತಗೊಳ್ಳೋದು, ಡೆಕೋರೇಷನ್ಗೂ ಕೂಡ ಸಿಕ್ಕಿದ್ದನ್ನೆಲ್ಲ ತಗೊಂಡು ಅತಿಯಾಗಿ ಬಳಸಬೇಡಿ. ಅಮ್ಮನವ್ರ ಹಿಂದೆ ಮುಂದೆ ತುಂಬ ಪ್ಲಾಸ್ಟಿಕ್ಕನ್ನು ಹಾಕಿದ್ರೆ ಖಂಡಿತ ದಾರಿದ್ರ್ಯ ಅದು. ಹೇಳ್ತೀನಿ ನೆಕ್ಸ್ಟ್ ವಿಡಿಯೋಸಲ್ಲಿ. ಶಾಸ್ತ್ರೋಕ್ತವಾಗಿ ಒಳ್ಳೆ ಸೀರೆ ತಂದು ಹೂಗಳನ್ನು ಹಾಕಿ ಪೂಜೆಯನ್ನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಅಮ್ಮನವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊತ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.